ಹಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಿನ್ನೆ ನನ್ನ ವ್ಲಾಗ್ ಅಲ್ಲಿ ನಾನು ಆಫೀಸ್ಗೆ ಹೋಗ್ತಿದ್ದೆ ಅಂಡ್ ಲೈಫ್ ಅದ್ರ ಬಗ್ಗೆ ನೋಡ್ರಿ. ಅಂಡ್ ಈಗ ಲೈಕ್ ಬೆಳಗ್ಗೆ ಎದ್ದಾಗಿಂದ ಆಫೀಸ್ಗೆ ಹೋಗೋವರೆಗೂ ಮಧ್ಯಾಹ್ನ ಲಂಚ್ ಬ್ರೇಕ್ ಅಲ್ಲಿ ಹೇಗೆ ನನ್ನ ರೂಟೀನ್ಸ್ ಇರುತ್ತೆ ಅಂಡ್ ನಾನು ಹೇಗೆ ಕಂಟೆಂಟ್ ಕ್ರಿಯೇಟಿಂಗ್ ನ ಪ್ಲಾನ್ಸ್ ಮಾಡ್ತೀನಿ ಆಫ್ಟರ್ ಆಫೀಸ್ ಅವರ್ಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂಡ್ ಎಸ್, ಇವತ್ತು ಈ ತರ ರೆಡಿ ಆಗಿದ್ದೀನಿ. ಅಫ್ಕೋರ್ಸ್ ನೆನೆ ಫುಲ್ ಟ್ರೆಡಿಷನಲ್ ಆಗಿದೆ ಅಂಡ್ ಇವತ್ತು ಈ ತರ ಇದೆ. ಫೈನ್, ಬಟ್ ನಂಗೆ ಇಷ್ಟ ಆಯ್ತು, ಸೊ ಅದಕ್ಕೆ ರೆಡಿ ಆಗಿದ್ದೀನಿ. ಸೊ ಇವಾಗ ಹೋಗೋಣ. ಇವತ್ತು ಅಮಾವಾಸ್ಯೆ ಅಂಡ್ ನಮ್ಮಮ್ಮ ನಂಗೆ ಕೆಲಸ ಕೊಟ್ಟಿದ್ದಾರೆ. ಸೊ ಅಷ್ಟು ಮೂರ್ತಿ ಇದು ಮಾಡ್ಬೇಕು, ಕೆಲಸ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಸೊ ನಾನು ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಾದ್ಮೇಲೆಯಿಂದ ಸೊ ನಮ್ಮಮ್ಮ ನನಗೆ ನೀ ಇಷ್ಟು ಮಾಡಿ ಹೋಗ್ಲೇಬೇಕು ಅಂಡ್ ಬಂದಾದ್ಮೇಲೆ ಇಷ್ಟು ಮಾಡ್ಲೇಬೇಕು ಅನ್ನೋ ಒಂದು ರೂಲ್ಸ್ ಸೆಟ್ ಮಾಡಿದ್ದಾರೆ. ಸೊ ಆ ರೂಲ್ಸ್ ಪ್ರಕಾರನೇ ನಾನು ಇವತ್ತು ಹೋಗೋದು. ಸೊ ಇವಾಗ ಹೋಗಿ ಬೇಗ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಪ್ಲೀಸ್, ಅಯ್ಯೋ ಇಷ್ಟೊಂದೆಲ್ಲ ಕಲ್ತಿದ್ದೀರಾ ಅಂತೆಲ್ಲ ಕಮೆಂಟ್ ಹೊಡಿಬೇಡಿ. ಎಲ್ಲಾ ಹುಡುಗಿರ್ಗೂ ಬರುತ್ತೆ, ನಾನು ಅದರಲ್ಲಿ ಕಾಮನ್ ಗರ್ಲ್. ಓಕೆ, ಸೊ ಪ್ಲೀಸ್ ಡೋಂಟ್ ನೀವು ಇಷ್ಟೊಂದೆಲ್ಲ ಕಲ್ತಿದ್ದೀರಾ ಅಂತೆಲ್ಲ ಹೇಳಕ್ ಬರಬೇಡಿ. ಅಂಡ್ ನಾನು ತೋರಿಸಿರ್ಲಿಲ್ಲ ದಿಸ್ ಇಸ್ ನಾನು ಕೆಲ್ಸಕ್ಕೆ ಸೇರಾದ್ಮೇಲೆ ನನ್ಗೊಂದು ಡ್ರೀಮ್ ಇತ್ತು. ನಾನು ಟ್ಯಾಟೂ ಅನ್ನೋದು ಹಾಕ್ಸಿದ್ರೆ ಅದು ನಾನ್ ದುಡಿಯೋ ದುಡ್ಡಲ್ಲೇ ಹಾಕಿಸ್ಬೇಕು ಅನ್ನೋ ಒಂದು ಪಾಯಿಂಟ್ ಇತ್ತು. ಅಂಡ್ ಐ ಗಾಟ್ ಇಟ್ ಮೈ ಟ್ಯಾಟೂ, ಮೈ ಫಸ್ಟ್ ಟ್ಯಾಟೂ ಏರಿಸು. ಅಂಡ್ ಇನ್ನೊಂದಿದೆ ಇಲ್ಲಿ ಹಾಕಿಸ್ಕೋಬೇಕು ಅಂತ ತಾನದು ಫಿಂಗರ್ ಪ್ರಿಂಟ್. ಸೊ ಅದನ್ನ ಮಾಡ್ತೀನಿ. ಅದು ಯಾವಾಗ ಅಂತ ಹೇಳಲ್ಲ, ಬಟ್ ಸರ್ಪ್ರೈಸ್ ಆಗಿ ಕೊಡ್ತೀನಿ ಅವಳಿಗೆ. ಸೊ ಈಗ ಎಷ್ಟು ಅಂಡ್ ಎಲ್ಲ ರೆಡಿ ಆಗಿದ್ದೀನಿ. ಸೊ ಲಿಪ್ಸ್ಟಿಕ್ ಹೊತ್ತು ಹಾಕಿಲ್ಲ, ಆಫೀಸ್ ಹತ್ರ ಹೋದ್ಮೇಲೆ ಹಾಕೋತೀನಿ. ಯಾಕೆ ಅಂದ್ರೆ ನನ್ ಬಟ್ಟೆ ಕಟ್ಕೊಳ್ಳೋದ್ರಿಂದ ಎಲ್ಲ ಬಟ್ಟೆಗೆ ಆಗ್ಬಿಡತ್ತೆ, ಆಮೇಲೆ ಒಂದು ಇಲ್ಲೆಲ್ಲ ಆಗ್ಬಿಡತ್ತೆ ಅಂತಾನೆ ಭಯ. ಸೊ ಈಗ ಸದ್ಯಕ್ಕೆ ಹೊರಗೆ ಹೋಗಿ ಎಲ್ಲ ಆಗಿದೆ, ನಾ ಏನಿಲ್ಲ ಇಷ್ಟೇ ರೆಡಿ ಆಗೋದು. ಬಟ್ ಹೇರ್ ಸ್ಟೈಲ್ ಕೂಡ ಆಫೀಸಲ್ಲೇ ಮಾಡ್ಕೊಳ್ಳೋದಲ್ವ ವಾಶ್ರೂಮ್ಗೆ ಹೋಗ್ಬಿಟ್ಟು, ಬಿಕಾಸ್ ಗಾಳಿಗೆಲ್ಲ ಹಾಳಾಗ್ಬಿಡತ್ತೆ ಅಂತಾನೆ. ಅಂಡ್ ಸದ್ಯಕ್ಕೆ ಈಗ ಹೋಗಿ ನಮ್ಮಮ್ಮ ಕೊಟ್ಟಿರೋ ಕೆಲಸ ಮಾಡೋಣ ಬನ್ನಿ. ನೀನ್ ಬೆಳಗ್ಗೆ ಎದ್ದು ಫಿಗರ್ ತರ ರೆಡಿ ಐತೆ, ನಾನು ವಿಡಿಯೋ ಮಾಡ್ಬೇಕಾದ್ರೆ ಫಿಗರ್ ತರ ರೆಡಿ ಆಗ್ಬೇಕಾ? ಹಿಂಗೆಲ್ಲ ಇಟ್ಕೋಬಹುದು. ಎಲ್ಲಾರ ಮನೇಲೂ ಹಿಂಗೆ ಇಟ್ಕೊಂಡು ಅಡ್ಗೆ ಮಾಡೋದು. ನನ್ನ ಮನೆ ಬೇಸಿಕ್ ಕ್ಲೀನ್ ಆಗಿದೆ. ಅದಿದು ಸಾರಲ್ಲ. ಈಗ ನಾನು ಏನ್ ಮಾಡ್ಬೇಕು? ಇವಾಗ ಫಸ್ಟ್ ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ರಂಗೋಲಿ ಸ್ಕ್ರಿಪ್ಟ್ ರೈಟಿಂಗ್ಗೆ ಲೈಕ್ ಹಿಂಗೆ ಅಂದ್ರೆ ನಾನು ಏನೇನು ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಥಾಟ್ ಇಟ್ಕೊತೀನಿ. ಅಂಡ್ ಇವತ್ತಿಂದು ಎಲ್ಲ ರೆಡಿ ಮಾಡಿ ಅಪ್ಲೋಡ್ ಮಾಡೋಕ್ಕೆ, ಬಿಕಾಸ್ ನನ್ನ ವರ್ಕಿಂಗ್ ಬಿಲ್ಡಿಂಗ್ ಅಲ್ಲಿ ಸೊ ನನಗೆ ನೆಟ್ವರ್ಕ್ ಸಿಗಲ್ಲ. ಸೊ ಅದು ಪ್ರಾಬ್ಲಮ್ಮು. ಸೊ ಅದಕ್ಕೋಸ್ಕರನೇ ನನಗೆ ಅಲ್ಲಿ ಹಿಂಗೆ ಅಂದ್ರೆ ಸಿಗೋ ಟೈಮಲ್ಲಿ ನಾನು ಪೂರ್ತಿ ಅಪ್ಲೋಡಿಂಗ್ಗೆ ಹಾಕೋಬೇಕು. ಸೊ ನಾನು ಅಲ್ಲಿ ಟೈಟಲ್ಸು ಸೊ ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕಕ್ಕಾಗಲ್ಲ ಅಂತಾನೇನೆ ಸೊ ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಮೇಲಕ್ಕೆ ಹೋಗು 1 hour ಅಲ್ಲಿ ಸೊ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೇನೆ ಸೊ ಸಂಜೆ ಬಂದು ಹೇಗಿರುತ್ತೆ ರೂಟೀನು. ಅಂಡ್ ರತನ್ ನಮ್ಮ ಜೊತೆ ಇರೋದ್ರಿಂದ ಸೊ ಅವನು ನಾನು
ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಾವು ನಂಗೆ ಮಕ್ಳಿಲ್ಲ, ಬಟ್ ಆದ್ರೂನು ರತನ್ ನಮ್ಮನೇಲೆ ನಮ್ಮ ಜೊತೆಲೆ ಇರೋದ್ರಿಂದ ಸೊ ನಾವು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅಂಡ್ ಮನೆಗೆ ಬಂದಾದ್ಮೇಲೆ ನೋ ಸ್ಕ್ರೀನಿಂಗ್ ಟೈಮ್, ಅಂದ್ರೆ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡೋದಾಗಿರ್ಬೋದು ಅದೆಲ್ಲ ಅವನ ಜೊತೆ ಆಕ್ಟಿವ್ ಆಗಿರ್ಬೇಕು. ಅವನಿಗೆ ಡ್ಯಾನ್ಸ್ ಮಾಡಿಸ್ಬೇಕು, ಅವನ್ನ ಫುಲ್ ಆಕ್ಟಿವ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ರತನ್ ಹೆಂಗೆ ಅಂದ್ರೆ ಲೈಕ್ ಈಸ್ ವೆರಿ ಸ್ಪೆಷಲ್. ಅವನಿಗೊಂಥರ ಲೈಕ್ ವಿತ್ ಬೈ ಬರ್ತೇನೆ ಅವನು ಸ್ವಲ್ಪ ಇಂಗ್ಲಿಷ್ ಅನ್ನೋ ತರ ಎಲ್ಲ ಇಟ್ಕೊಂಡಿದ್ದ. ಅಂಡ್ ಅವನಿಗೆ ಕನ್ನಡ ಹೇಳ್ಕೊಡ್ಬೇಕು, ಅದು ಒಂದಿದೆ ಇವಾಗ. ಅಂಡ್ ಅವನಿಗೆ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ಅನ್ಕೊಂಡು ಅಂಡ್ ಇವಾಗ ಸದ್ಯಕ್ಕೆ ನಾನು ಮಮ್ಮಿ ಅವನು 3 ಜನ ಆಚೆ ಹೋಗ್ತಿದೀವಿ. ಈ ವ್ಲಾಗ್ ಅಲ್ಲಿ ನಾನು ಈವ್ನಿಂಗ್ ರೋಟೀನ್ಸ್ ನ ತೋರಿಸ್ತೀನಿ ಹೇಗಿರುತ್ತೆ. Say hi. Hi. Hello. Hello. My name is. Yeah. Okay, now say. Yeah. Ratan, what's your? Okay, tell me your name. Ten. Hello. Hello. Good morning. Bye. That's fun. Okay, bye. Bye. What? Do you want to go out? Let's go. Okay, say bye to Aji. Bye bye. Say bye. That's my place. Yeah. Sit. What is? Are you guys? Yeah, what? Tell me. Apple. You want ice cream? ಇವತ್ತು ನನ್ನ ಪಕ್ಕನೆ It's a mommy. Cassie-Lanka ice cream. Take Yeah, tell me. What do you want? this. Okay. So much. Maybe say Johnny. Sunny. Says Papa. Eating sugar? No, Papa. Telling lies? No, Papa. Open your mouth. Ha. Sunny. Say. Them. Alright. What is that? Bye. What is that? And what is that, Ratu? Where is ice cream? Go show where is ice cream. Show me. Ratan. Okay, go. Go get your ice cream. Show me yellow. Where is yellow color? Hey, no. Ratu. Say thank you. Thank you. Apple. Say thank you. Thank you. Apple. This is apple. Apple. Have it. No. I'll give to Achi. It's for Achi. ನಾನಿಲ್ಲ. Ice cream.
ಓಕೆ ಸೊ ಫ್ರೆಂಡ್ಸ್ ಸಾಕು ಅನ್ನಿಸ್ತು ಆ್ಯಂಡ್ ಅವನ್ನ ತುಂಬ ತೋರ್ಸೋದು ಬೇಡ ಅಂತ ಅನ್ಕೊಂಡೆ. ಸೊ ಎಂಡ್ ಆಫ್ ದಿ ಪಾಯಿಂಟ್ ಅಲ್ಲಿ ಮಗು ಅಲ್ವಾ, ಸೊ ದೃಷ್ಟಿ ಆಗ್ಬಿಡತ್ತೆ ಅನ್ನೋದು ನನ್ನ ಇಂಟೆನ್ಷನ್, ಅದಕ್ಕೋಸ್ಕರನೇ. ಬಟ್ ತುಂಬಾನೇ ತೋರಿಸ್ಬಿಟ್ಟಿದ್ದೀನಿ ಅವನ್ನ ಇವತ್ತು. ಆ್ಯಂಡ್ ನನ್ನ ಈವ್ನಿಂಗ್ ಕಂಪ್ಲೀಟ್ ರೋಟೀನ್ ಅವನೇ ಆಗಿರ್ತಾನೆ. ಆ್ಯಂಡ್ ವಿತ್ ದಟ್ ನನ್ನ ಸ್ಕಿನ್ ಕೇರ್ ಅನ್ನೋದೆಲ್ಲ ಆಗಿರುತ್ತೆ. ಬಟ್ ಲಿಟ್ರಲಿ ಒಂದು ವರ್ಕ್ ಇತ್ತಿದಿಂದ ಫುಲ್ ಟಯರ್ಡ್ ಆಗಿ ಕಣ್ಣು ಹಿಂಗೆ ಹೋಗಿದೆ ಆ್ಯಂಡ್ ಆ ಟೈರ್ಡ್ನೆಸ್ ಮುಖದಲ್ಲೂ ಕಾಣಿಸೋಷ್ಟಾಗೋಗಿದೆ. ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಕಂಟೆಂಟ್ ಜೊತೆ. ಆ್ಯಂಡ್ ಎಸ್, ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ಅಂದ್ಬಿಟ್ಟು ಹೇಳಿ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಬಿಗ್ ಇನ್ಫಾರ್ಮೇಶನ್ ಆ್ಯಂಡ್ ಗೊತ್ತಿದೆ ಎಲ್ರಿಗೂ, ನಮ್ಮ ಅಪ್ಪಂದು ಲೈಕ್ ಟ್ರಾವೆಲ್ ಏಜೆನ್ಸಿ ಇರೋದ್ರಿಂದ ಸೊ ಲೈಕ್ ಒಂದು ಹೊಸ ಪ್ಯಾಕೇಜ್ ಬರ್ತಿದೆ. ಆಲ್ಮೋಸ್ಟ್ ಎಲ್ಲ ನನ್ನ ಟ್ರಿಪ್ಪಿಗೆ ಬರ್ತಿದ್ದವರು, ಅಂದರೆ ಪಾಪನ್ ಜೊತೆ ಟ್ರಿಪ್ಪಿಗೆ ಹೋಗ್ತಿದ್ದವರು, ಸೊ ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಯಾಕೇಜಸ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಪ್ಯಾಕೇಜ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಎಸ್, ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಯಾರ್ಯಾರು ನನ್ನ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು. ಆ್ಯಂಡ್ ಅದೇ ಹೇಳೋದಲ್ಲ, ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ. ಸೊ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಪಪ್ಪಾದು ಹೊಸ ಪ್ಯಾಕೇಜ್ ಹೇಳಿದ್ರು. ಸೊ ಅವರು ಆ ಹೊಸ ಒಂದು ಟ್ರಿಪ್ ಪ್ಲೇಸ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಲೈಕ್ ತುಂಬ ಇದು ಅಂತಲ್ಲ ಹೇಳ್ತೀನಿ, ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ತುಂಬ ರಿಕ್ವೆಸ್ಟ್ ಮಾಡಿದ್ರು, ಅದನ್ನ ಒಂದು ಇದು ಮಾಡ್ತಿದ್ದೀರಾ, ಸೊ ಆಲ್ರೆಡಿ ಕಾಶಿ ಅದೆಲ್ಲ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ಆ ಒಂದು ಪ್ಯಾಕೇಜ್ನು ಇವಾಗ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಪ್ಯಾಕೇಜ್ ಟೂಸಲ್ಲಿ. ಆ್ಯಂಡ್ ಆ ಒಂದು ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ, ಸೊ ಆ ಇನ್ಫಾರ್ಮೇಷನ್ ಬೇಕು ಅನ್ನೋದಾಯಿತು ಅಂದರೆ, ಆ ಪ್ಯಾಕೇಜ್ ಟಿಪ್ಸ್ ಬಗ್ಗೆ ಬೇಕು ಅನ್ನೋದಂತ ಇದ್ರೆ, ಸೊ ಎಲ್ಲರೂ ನನ್ನ ವಿಡಿಯೋಗೋಸ್ಕರ ಕಾಯ್ತೀರಿ. ಆ್ಯಂಡ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ರತನ್ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಯಿತು. ಅವ್ರ ತಾತನ ಮುದ್ದಿನ ಮೊಮ್ಮಗ, ಸೀರಿಯಸ್ಲಿ ಮುದ್ದಿನ ಮೊಮ್ಮಗ, ಮೊದಲನೇ ಮೊಮ್ಮಗ. ಸೊ ಫುಲ್ ಸ್ಲೋ ಹೇಳೋದೇ ಬೇಡ, ಅಷ್ಟು ಪ್ರೀತಿ ಮೊಮ್ಮಗ. ಆ್ಯಂಡ್ ಅವನ ವಿಡಿಯೋಸ್ನ ನೋಡಿ ಯಾರ್ಯಾರು ಏನೇನು ಅಂತಾರೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಬಟ್ ಎಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್, ಗುಡ್ ನೈಟ್, ಶುಭರಾತ್ರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಒಂದು ಪ್ಲ್ಯಾನ್ ಜೊತೆ. ಆ್ಯಂಡ್ ಯಾರ್ಯಾರು ಇನ್ನೂ ದರ್ಶಿನಿ ರಮೇಶ್ ಯೂಟ್ಯೂಬ್ ಸಬ್ಸ್ಕ್ರೈಬ್ಗೆ ಮಾಡಲ್ವೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಅಲ್ಲಿ ಕೆಳಗಡೆ ಒಂದು ಬೆಲ್ ಬಟನ್ ಇದೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಟಾಟಾ ಬಾಯ್ ಬಾಯ್. ಆ್ಯಂಡ್ ಒನ್ ಮೋರ್ ಥಿಂಗ್, ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ಸ್ವಲ್ಪ ಮೇಕಪ್ ಮಾಡಿಕೊಂಡು ವಿಡಿಯೋಸ್ ಮಾಡು ಅಂತ ಅನ್ನೋರಿಗೆ ಒಂದೇ ಒಂದು ರಿಕ್ವೆಸ್ಟು. ಸೊ ನಾನು ಆಫೀಸಿಂದ ಬಂದು ನನ್ನ ಸ್ಕಿನ್ ಮೇಲೆ ಯಾವುದೇ ರೀತಿ ಮೇಕಪ್ ಇಲ್ದಿರ ಮಾಡಬೇಕು ಅಂತಲೇ ಇದ್ದಿದ್ದು. ನಾನು ಮತ್ತೆ ಆಫೀಸಿಂದ ಬಂದು ವಾಶ್ ಮಾಡಿ ಮೇಕಪ್ ಹಚ್ಕೊಂಡು ಮಾಡೋದಷ್ಟೆಲ್ಲ ಸೀನಿಲ್ಲ. ಸೊ ಅದ್ರ ಬಗ್ಗೆ ಕಮೆಂಟ್ಸ್ ಮಾಡಬೇಡಿ, ಓಕೆ. ಆ್ಯಂಡ್ ಎಲ್ಲರೂ ಏನು ಫುಲ್ ಮೇಕಪ್ಪೇ ಹಾಕೊಂಡು ಮಾಡಬೇಕು ಅನ್ನೋ ವೀಡಿಯೋಸು ಇಲ್ಲ. ಗಾಟ್ ಇಟ್? ಸೊ ನೋ ಬ್ಯಾಡ್ ಕಮೆಂಟ್ಸ್, ನೋ ನೆಗೆಟಿವ್ ಕಮೆಂಟ್ಸ್, ಓನ್ಲಿ ಪಾಸಿಟಿವ್. ಆ್ಯಂಡ್ ನೆಕ್ಸ್ಟ್ ಯಾವ್ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿ ವಿಲ್ ಡೂ ದ್ಯಾಟ್.